ಕೋಗಿಲು ಲೇಔಟ್ನಲ್ಲಿ 200 ಮನೆಗಳನ್ನು ತೆರವು ಮಾಡಿ 16 ದಿನಗಳಾಗಿದೆ. ನಿವಾಸಿಗಳು ಇನ್ನೂ ಟಾರ್ಪಾಲ್ ಟೆಂಟ್ನಲ್ಲಿದ್ದಾರೆ. ಇಷ್ಟು ದಿನ ನಿವಾಸಿಗಳ ದಾಖಲೆಗಳ ಬಗ್ಗೆ ಇದ್ದ ಸಂಶಯದ ಬಗ್ಗೆ ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಹಲವು ಮಾಹಿತಿ ಹೊರಬಿದ್ದಿದೆ. ಕೋಗಿಲು ಲೇಔಟ್ನಲ್ಲಿ ಟಿವಿ9 ರಿಯಾಲಿಟಿ ಚೆಕ್. ಮನೆ ಒಡೆದು 16 ದಿನಗಳಾದರೂ ಸೂರಿಲ್ಲ, ನಿವಾಸಿಗಳ ಪ್ರತಿಭಟನೆ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಬಳಿಕ ಮುಗಿಲೆದ್ದ ರಾಜಕೀಯ ಸಂಘರ್ಷಕ್ಕೆ ನಿವಾಸಿಗಳು ಬೀದಿಗೆ ಬಿದ್ದಿದ್ದಾರೆ. ರಾತ್ರೋರಾತ್ರಿ ಮನೆ ಒಡೆದ ಜಿಬಿಎ ಹಾಗೂ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದಡಿ ಫ್ಲಾಟ್ ನೀಡುವುದಾಗಿ ಘೋಷಣೆ ಮಾಡಿತ್ತು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿ ಫ್ಲಾಟ್ ನೀಡುವ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಆದರೆ ಮನೆಗಳನ್ನ ಒಡೆದು ಹಾಕಿದ ಜಾಗದಲ್ಲೇ ನಿವಾಸಿಗಳು ಇನ್ನೂ ಚಳಿ ಬಿಸಿಲಿನಲ್ಲಿ ಕಾಲ ಕಳೆದಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇದೇ ಕೋಗಿಲು ಲೇಔಟ್ನಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದು, ನಿವಾಸಿಗಳು ತಮ್ಮ ಬಳಿ ಇರುವಂತಹ ಎಲ್ಲಾ ದಾಖಲೆಗಳನ್ನ ತೋರಿಸಿದ್ದಾರೆ. ಆರಿಫ್ ಪಾಷಾ ಎನ್ನುವವರು ಕಳೆದ 2 ವರ್ಷಗಳಿಂದ ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಹೊಂದಿದ್ದೇವೆ, ಆದರೂ ಏಕಾಏಕಿ ಮನೆ ಧ್ವಂಸ ಮಾಡಿದ್ದಾರೆ ಅಂತ ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ನೀಡಿದ್ದಾರೆ ಅಂತೇಳಿ ಇವತ್ತು ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ಯಾನ್ ಕಾರ್ಡು ಅಂದರೆ ತಂದೆ ತಾಯಿ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಮತ್ತು ಮಕ್ಕಳ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ತೋರಿಸ್ತಾ ಇದ್ದೀನಿ, ಆಧಾರ್ ಕಾರ್ಡು, ಮಕ್ಕಳ ಜನನ ಪ್ರಮಾಣ ಪತ್ರ, ಅಂದರೆ ಇಲ್ಲಿ 3 ಜನ ಏನು ಮಕ್ಕಳಿದ್ದಾರೆ, ಇಲ್ಲಿ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಇಲ್ಲಿ ಇರುವಂಥದ್ದು. 2 ವರ್ಷ ಆಯಿತು ಇಲ್ಲಿ ಬಂದು, ಈ ಸೈಡು ಕರೆಕ್ಟಾಗಿ ಇಲ್ಲಿ ಬಂದು 2 ವರ್ಷ ಆಯಿತು. ಆ ಸೈಡ್ ಇತ್ತು, ನಾವು ಬಾಡಿಗೆ ಇತ್ತು, ಎಲ್ಲ ಮಣ್ಣು ಹಾಕೊಂಡು ಹಂಗೆ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿತ್ತು ಚೆನ್ನಾಗಿ. ಬಂದರು ಸಡನ್ ಆಗಿ ನೋಟಿಸ್ ಏನು ಕೊಟ್ಟಿಲ್ಲ. ಇವರು ಚಂದ್ರಶೇಖರ್, ತಾಯಿ, ಮಗ ಹಾಗೂ ಸೊಸೆ 3 ಮೊಮ್ಮಕ್ಕಳ ಜೊತೆಗೆ ಇದೇ ಕೋಗಿಲು ಲೇಔಟ್ನಲ್ಲಿ 13 ವರ್ಷಗಳಿಂದ ವಾಸವಾಗಿದ್ರು. ಕೋಗಿಲು ಲೇಔಟ್ ಬಂಡೆ ರೋಡ್ ವಿಳಾಸದಲ್ಲಿ ಎಲ್ಲಾ ದಾಖಲೆಗಳನ್ನು ಹೊಂದಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿರುವ ನಿವಾಸಿಗಳ ಹತ್ರ ಈಗಾಗಲೇ ಕೂಡ ಹಲವು ರೀತಿಯ ದಾಖಲೆಗಳನ್ನು ವಸತಿ ಇಲಾಖೆಯ ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ 6 ಜನ ಸರ್. ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ನಾನು, ನನ್ನ ಮಕ್ಕಳು 3 ಸರ್. ನಮ್ಮ ಅಪ್ಪ ಅವರು ವಾಚ್ಮ್ಯಾನ್ ಕೆಲಸದಲ್ಲಿದ್ದಾರೆ, ಅಲ್ಲೇ ಇರ್ತಾರವರು. ಹಂಗಾಗಿ ಇಲ್ಲ 6 ಜನ ಇದ್ದೀವಿ ಸರ್. ಕೇಳಿರೋದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಪಾನ್ ಕಾರ್ಡು, ಆಮೇಲೆ ಇನ್ನೂ ಏನೇನೋ ಕೇಳಿದ್ರು ಸರ್. ಇರೋದನ್ನೆಲ್ಲ ಕೊಟ್ಟಿದ್ದೀರಿ ನಾವು. ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ. ಇನ್ನು ಅವ್ರು ಏನ್ ಮಾಡ್ತಾರೋ ನೋಡ್ಬೇಕು ಸರ್. ಇನ್ನು ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿರುವ ಸಫೂರಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಟಿವಿ9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಏನೆಲ್ಲ ದಾಖಲೆಗಳನ್ನು ವಸತಿ ಇಲಾಖೆಯವರು ತೆಗೆದುಕೊಂಡಿದ್ದಾರೆ, ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸದ್ಯ ನಾನೀಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತೀನಿ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಈಗ ಏನೇನು ದಾಖಲೆಗಳು ಅಂತೇಳಿ. ನೋಡಿ, ಮೊದಲನೇದಾಗಿ ಇಲ್ಲಿದೆ ಸಫೂರಾ ಅಂತೇಳಿ, ಇವ್ರ ಹತ್ರ ಈ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ, ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ. ಅಂದರೆ ಇಲ್ಲೆಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ, ಸಫೂರಾ ಅನ್ನುವಂಥದ್ದು. ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದರೆ ಟಿಪ್ಪು ನಗರ, ಅಂದರೆ ಕೋಗಿಲು ಲೇಔಟ್ ಅಂದರೆ ಈಗೇನು ನಾವು ನಿಂತಿದ್ದೀವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಮತ್ತೊಂದೆಡೆ ಕೆಲವು ಸಂಘಟನೆಗಳು ಕೋಗಿಲು ಲೇಔಟ್ ನಿವಾಸಿಗಳ ಪರ ಸಭೆ ನಡೆಸಿದರು. ಫಕೀರ್ ಕಾಲೋನಿಯಲ್ಲಿ ಮನೆ ಕಳೆದುಕೊಂಡವರ ಜೊತೆ ಸಭೆ ನಡೆಸಿದ ಮುಖಂಡರು ಕಳೆದ 16 ದಿನಗಳಿಂದ ನಿವಾಸಿಗಳಿಗೆ ಮನೆ ಇಲ್ಲದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದರು. ಕೋಗಿಲು ನಿವಾಸಿಗಳಿಗೆ ಫ್ಲಾಟ್ ಹಂಚಿಕೆ ಖಂಡಿಸಿ ಬಿಜೆಪಿ ನಾಳೆ ಪ್ರತಿಭಟನೆಗೆ ಕರೆ ನೀಡಿತ್ತು. ಆದರೆ ನಾಳೆ ಕೋಗಿಲು ಕ್ರಾಸ್ನಲ್ಲಿ ಪ್ರತಿಭಟನೆ ನಡೆಸದಂತೆ ಬಿಜೆಪಿ ನಾಯಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ಗೆ ಬಾಗಲೂರು ಠಾಣೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆ ಎಲ್ಲೂ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಉಲ್ಲೇಖಿಸಲಾಗಿದೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ನೀಡಲು ಮುಂದಾಗಿರುವ ಬೆನ್ನಲ್ಲೇ ಚಾಲಕರು ಮನೆ ಕೇಳ್ತಿದ್ದಾರೆ. ಬೆಂಗಳೂರಿನ ಆಟೋ, ಕ್ಯಾಬ್, ಲಾರಿ, ಬಸ್ ಚಾಲಕರಿಗೆ ಮನೆ ನೀಡುವಂತೆ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮನೆ ನೀಡುವಂತೆ ಮನವಿ ಸಲ್ಲಿಸಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.